ಓಕೆ. ಈಗ ನಾವು ಸ್ಲ್ಯಾಂಟ್ನ ಯಾವ ರೀತಿ ಮೆಷರ್ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ಈಗ ಇನಿಷಿಯಲಿ ನಾವು ಕಲಿತಾ ಇರೋದರಿಂದ ಈ 5 ಲೆಟರ್ಸ್ ಮಾತ್ರ ನಾವು ಮೆಷರ್ ಮಾಡಬೇಕು. ಓಕೆ. ಸೊ ಯಾವ ರೀತಿ ಮೆಷರ್ ಮಾಡಬೇಕು ಅಂದರೆ, ರೈಟಿಂಗಲ್ಲಿ ಫಸ್ಟು ನಾವು ಬೇಸ್ ಲೈನ್ ಕಂಡುಹಿಡ್ಕೋಬೇಕು, ಆಮೇಲೆ ಟಾಪ್ ಯಾವುದಿದೆಯೋ ಅದು ಕಂಡುಹಿಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಹೆಚ್ಚು ನಾನು ಈ ರೀತಿ ಬರೆದಿದ್ದೀನಿ. ಓಕೆ. ಸೊ ಎಲ್ಲಿಂದ ಶುರುವಾಗುತ್ತೆ? ಇಲ್ಲಿಂದ ಶುರುವಾಗುತ್ತೆ, ಎಂಡಿಂಗ್ ಎಲ್ಲಾಗುತ್ತೆ, ಹಿಂಗಾಗುತ್ತೆ. ಹೌದಾ? ಸೊ ಇಲ್ಲಿ ನನಗೆ ಒಂದು ಬೇಸ್ ಲೈನ್ ಅಂತ ಗೊತ್ತಾಯಿತು. ಇದನ್ನ ನಾವು ಸ್ಕೇಲಲ್ಲೇ ಮಾರ್ಕ್ ಮಾಡ್ಕೋತೀವಿ. ಅದೇ ರೀತಿ ಟಾಪ್. ಓಕೆ. ಸೊ ಈ ಸ್ಟಾರ್ಟಿಂಗ್ ಎಲ್ಲಿ ಶುರುವಾಯಿತೋ ಅದಕ್ಕೆ ಈ ಅಪ್ಪರ್ ಇದಕ್ಕೆ ಈ ರೀತಿ ನಾವು ಗೆರೆ ಹಾಕ್ಕೋಬೇಕು. ಈ ರೀತಿ ಗೆರೆ ಹಾಕ್ಕೊಂಡಾಗ ನಮಗೆ ಈ ರೈಟರ್ದು ಸ್ಲ್ಯಾಂಟ್ ಗೊತ್ತಾಗುತ್ತೆ. ಓಕೆ. ಅದೇ ರೀತಿ ನೋಡಿ, ಈಗ ಟೀನ ನಾನು ಈ ರೀತಿ ಇಲ್ಲಿ ಬರೆದಿದ್ದೀನಿ. ಓಕೆ. ಸ್ಟಾರ್ಟ್ ಇಲ್ಲಾಗಿದೆ, ಎಂಡಿಂಗ್ ಇಲ್ಲಾಗಿದೆ, ಆ್ಯಂಡ್ ಟಾಪ್ ಇಲ್ಲಿದೆ. ಸೊ ನಾನು ಬೇಸ್ ಲೈನ್ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಈ ರೀತಿ ನೋಡಿ, ಸ್ಟಾರ್ಟಿಂಗ್ ಇಲ್ಲಾಗಿದೆ, ತಿರ್ಗಾ ಕೆಳಗಡೆ ಬಂದಾಗ ಇಲ್ಲಿ ಬಂದಿದೆ. ಸೊ ಹೀಗೆ. ಓಕೆ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗು ಪ್ಲಸ್ ಟಾಪ್ ಇದು ಮಾಡಿದಾಗ ನನಗೆ ಸ್ಲ್ಯಾಂಟ್ ಗೊತ್ತಾಗುತ್ತೆ. ಸೊ ಈ ಸ್ಲ್ಯಾಂಟ್ ಮೆಷರ್ಮೆಂಟು ನೀವು ಮಾಡ್ತಾ 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 ನಿಮಗೆ ತುಂಬ ಸುಲಭ ಆಗುತ್ತೆ. ನಂತರ ನೀವು ನೋಡಿದ ತಕ್ಷಣವೇ ಇದು ಎ ಬಿ ಸ್ಲ್ಯಾಂಟಾ, ಬಿ ಸಿನ, ಸಿ ಡಿನ ಅಂತ ಹೇಳ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಪರಿಶ್ರಮ ಹಾಕಬೇಕಾಗುತ್ತೆ. ಇದಕ್ಕೆ ಎಮೋಷ್ನಲ್ ಗೇಜ್ ಅಂತ ಒಂದಿದೆ. ಎಮೋಷ್ನಲ್ ಗೇಜ್ ಇದನ್ನ ಮೆಷರ್ ಮಾಡುತ್ತೆ. ಅದು ಯಾವ ರೀತಿ ಅಂದರೆ, ನಾವು ಈ ರೀತಿ ಎಮೋಷ್ನಲ್ ಗೇಜ್ ಅಂತ ನಾವು ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ನೀವು ಇದನ್ನ ಒಂದು ಪ್ರಿಂಟ್ ತೊಗೋಬೋದು ಪ್ಲಾಸ್ಟಿಕ್ ಹಾಳೆಯಲ್ಲಿ ತೊಗೊಂಡ್ಬಿಟ್ಟು ನೋಡಿ. ಈಗ ನಾವು ಇಲ್ಲಿ ಮೆಷರ್ ಮಾಡೋದು ಈ ರೀತಿ ಇಟ್ಟು ಮೆಷರ್ ಮಾಡ್ತೀವಿ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ, ಎಲ್ಲಿ ಇದೇನು, ಎಲ್ಲಿಗೆ ಬಂದಿದೆ ನೋಡಿ. ಹೀಗೆ ಹೋಗಿ ಇದು ಸಿ ಡಿ ಮತ್ತು ಡಿ ಇ ಮಧ್ಯ ಇದೆ, ಅಂದರೆ ಇದು ಸಿ ಡಿ ಸ್ಲ್ಯಾಂಟ್ ಅಂತ ನಾವು. ಓಕೆ. ಇದನ್ನು ನೀವು ಮೆಷರ್ ಮಾಡಿ ಇನಿಷಿಯಲಿ ಯು ಮೇ ಫೈಂಡ್ ಇಟ್ ಡಿಫಿಕಲ್ಟ್, ಬಟ್ ಒನ್ಸ್ ನಿಮಗೆ ಮಾಡಿ ಅಭ್ಯಾಸ ಆಗಿಬಿಟ್ರೆ ನೀವು ಮೆಷರ್ ಮಾಡೋದು ನೆಸಸರಿನೇ ಇರೋಲ್ಲ. ಜಸ್ಟ್ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ಓಕೆ ಇವ್ರದ್ದೇನು ಬರ್ತಾ ಇದೆ ನೋಡಿ, ಇವ್ರದ್ದು ಸಿ ಡಿ ಬರುತ್ತೆ ಅಂತ ಹೇಳ್ಬಿಡ್ತೀರ. ಜಸ್ಟ್ ನೋಡ್ತಾ ಇದ್ದಂಗೆ ಹೇಳ್ಬಿಡ್ತೀರ, ಇದು ಪರಿಪಕ್ವತೆ ನಿಮಗೆ ಬರುತ್ತೆ. ಸೊ ಈಗ ಈ ಎಮೋಷನ್ ಗೇಜ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಇದರಲ್ಲಿ ಪ್ರಿಂಟ್ ತೊಗೊಂಡ್ಬಿಟ್ರೆ ಇದು ಸುಲಭ ಆಗುತ್ತೆ. ಓಕೆ.